ಏನ್ ನಿರಂಜನ ಅಂಕಲ್ ಆ ಕಡೆ ನೋಡ್ತಾ ಇದ್ದೀರಾ? ನಾನೇನ್ ಸಾಮಾನ್ಯದನು ಅನ್ಕೊಂಡ್ರ? ನಾನು ಆಚೆ ಕಡೆ ಹೋದ್ರೆ ಸಾಕು, ಇರೋ ಬರೋ ಹುಡುಗಿರೆಲ್ಲ ಅದು ಕೊಡುತ್ತಿಲ್ಲ ಅಂತಾರೆ. ಏನು ಅಂತ ಕೇಳ್ದೆ, ಇತ್ತೀಚೆಗೆ ಅವ್ರು ಕೇಳಿದ ಕೂಡಲೇ ಕೊಡ್ತಾ ಇರ್ತೀನಿ. ಏನ್ ಕೊಡ್ತೀಯೋ? ಬಿಲ್ಡಪ್. ಬೈ ನನ್ನ ಹೆಸರು ಮಾಮ ಅಂತ. ಅಂದ್ರೆ ಮಾದಪ್ಪ ಮಂಜುನಾಥ ಅಂತ. ಮದ್ವೆ ಬ್ರೋಕರ್. ಅದನ್ನ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಎಲ್ರು ಮಾಮ ಅಂತ ಕರೀತಾರೆ. ಎಲ್ಲ ಹುಡುಗಿರು ನನ್ನ ಮಾಮ ಅಂತ ಕರಿಬೋದು. ಮೇಡಮ್ ನೀವು ಮಂಜು ಮಾಮ ಅಂತ ಕರೆದ್ರೆ ನಂಗೇನ್ ಬೇಜಾರಿಲ್ಲ. ಇದುವರೆಗೂ ಸುಮಾರು ಒಂದು 200-300 ಮದುವೆ ಮಾಡ್ಬಿಟ್ಟಿದ್ದೀನಪ್ಪ. ಎಲ್ಲಾ ಮದುವೆನು ಕೊಟ್ಟೋಗಿದಾವೆ ಅಂತ ಅನ್ಕೋಬೇಡಿ. ಆರಾಮಾಗಿ ಮದುವೆ ಮಾಡ್ಕೊಂಡು ಗಂಡ ಹೆಂಡತಿ ಸಂಸಾರ ಚೆನ್ನಾಗಿದೆ. ನನ್ನ ಸ್ಪೆಷಾಲಿಟಿ ಏನೋ ಗೊತ್ತು ಮೇಡಮ್, ಮದುವೆ ಮಾಡಿಸಿದ್ರೆ ಪ್ರಸ್ಥಾನು ನಾನೇ ಮಾಡ್ತೀನಿ. ಅಂದ್ರೆ ಪ್ರಸ್ತಕ್ಕೂ ರೆಡಿ ನಾನೇ ಮಾಡ್ತೀನಿ ಅಂತ. ಯಾಕೋ ಸಾಂಗ್ ನ ಸ್ಟಾಪ್ ಮಾಡಿದ್ರಿ? ನನ್ನ ಆಫೀಸಲ್ಲಿ ಹಣ ಬೀಳೋದ್ ನೋಡಕ್ ನನಗಿಷ್ಟ ಇಲ್ಲ. ಮುದುಕಿ, ಶವಯಾತ್ರೆಗೆ ಯಾವನಾದ್ರೂ DJ ಸಾಂಗ್ ಹಾಕೊಂಡು ಹೋಗ್ತಾರೇನೆ? ಟೀ ಮಾಡೋಕ್ಕೂ ಟಯರ್ಡ್ ಆಗೋ ವಯಸ್ಸಲ್ಲಿ ಬೇಕಾ ಈ ಶೋಕಿ ನಿನಗೆ? ವಯಸ್ಸು ಬಗ್ಗೆ ಮಾತಾಡಿದ್ರೆ ಮುಖ ಕಿತ್ತೋಗೋವರೆಗೂ ಹೊಡಿತೀನಿ. ತಗೊಳಪ್ಪ, ಜೋರಾಗಿ ಕೆಮ್ಮಿದ್ರೆ ತಾನೇ ನಿಗಿರ್ಕೊಂಡ್ಬಿಡ್ತಾಳೆ, ಇವಳು ನನಗೆ ಹೊಡಿತಾಳೆ ಅಷ್ಟೇ. ನೀರ್ ಕೊಡ್ತೀನಿ, ನೀರೇ ಇಲ್ವಲ್ಲ, ತಗೋ ಬೆಳ್ಚಿಪು. ನಾನು ಹೇಳೋದನ್ನ ಕರೆಕ್ಟ್ ಆಗಿ ಕೇಳಿಸ್ಕೊ. ನನಗಿನ್ನು ವಯಸ್ಸು 20 ಕಣ. ಬರೀ 20? ಪ್ಲಸ್ 20 ಪ್ಲಸ್ 20 ಹೆಂಗೆ ಕೂಡ್ಸಿ ಕಳೆದ್ರು ವಯಸ್ಸು 20 ಕಣ. ಬದುಕಿ, ನಾನು ಕಣ್ಣಲ್ಲಿ ಏನ್ ದೊಣ್ಣೆ ಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನ? ನೀನಲ್ಲೇ ಹಳೆ ಕಿತ್ತೋಗಿರೋ ಶಿಲೆ ಇದ್ದಂಗಿದ್ದಾಳೆ ಇವಳು. ಚೋಕಿ ಕೊಡಕ್ ಬರ್ತಾಳೆ. ಒಳಕಲ್ಲು ಎಷ್ಟು ಹಳೇದಾದ್ರೆ ಏನು, ಕೆಲಸ ಅರಿಯದೆ ತಾನೆ. ಬಂದಿರೋ ಕೆಲಸ ಏನಂತ ಬಗಳು? ಹಸ್ತವನು ಹೋಟೆಲ್ಗೆ ಯಾಕೆ ಬರ್ತಾನೆ? ಮಲ್ಕೊಳಕ್ಕೆ. ಇನ್ನೇನ್ ಮುದ್ಕಿ, ಊಟ ಮಾಡಕ್ ಬರ್ತಾನೆ. ನಾನು ಅದಕ್ಕೆ ಬಂದೀವ್ನಿ. ನನಗೊಂದು ಕಟ್ಟು ಮಸ್ತಾಗಿರೋ ಹುಡ್ಗನ್ ತೋರಿಸಿ ಮದ್ವೆ ಮಾಡ್ಸೋ. ಅಯ್ಯ, ನಿನ್ನ ಮುದುಕಿ ಅನ್ನೋದು ನೋಡೋದಿಲ್ಲ, ಹೊಡೆದಾಕ್ ಬಿಡ್ತೇನೆ ಅಷ್ಟೇ. ಬ್ರಾಂಡೆಡ್ ಮಜಾ ಭಾರತದಲ್ಲೇ ಹೀರೋ ಮಟೀರಿಯಲ್ ಅಮ್ಮ. ನನಗೆ ಒಂದು ಹುಡುಗಿ ಸಿಕ್ಕಿಲ್ಲ, ಇನ್ನು ಮುದುಕಿಗೆ ಸಿಕ್ಬಿಡ್ತಾನ ಹುಡುಗ. ಅಂದ್ರೆ ನಿನಗಿನ್ನೂ ಮದ್ವೆ ಆಗಿಲ್ವಾ ಹುಡುಗ? ಏನೇ ಮುದ್ಕಿ, ಬಿಸಿ ಬಿಸಿ ಬಿರಿಯಾನಿನ ಎದುರಿಡ್ಕೊಂಡು ಹಸ್ಕೊಂಡು ಯಾಕೋ ಇರ್ತೀಯ? ಅಂದ್ರೆ ಮಾಮ, ನನ್ನ ಮದುವೆಯಾಗು ಮಾಮ. ಮಾಮ ಮಂಜು ಮಾಮ, ನಿನಗೊಂದು ವಿಷಯ ಹೇಳ್ತೀನಿ ಕೇಳು. ಹೇಳು. ಇಡೀ ಮಜಾ ಭಾರತದಲ್ಲಿ ಹೀರೋಯಿನ್ ಮೆಟೀರಿಯಲ್ ಅಂತ ನಾನು ಒಬ್ಳೇ ಇರೋದು. ನಾನೇ ನಿನ್ನ ಕಣ್ಣು ಕಾಣಿಸ್ತಿಲ್ವೇನೋ? PKಜಿ, ನೀವು ತುಂಬಾ ಪೀಕಲ್ ಇದ್ದೀರಾ ಅಜ್ಜಿ. ನಿಮ್ ರೇಂಜ್ ನ ಮುಟ್ಟೋ ಶಕ್ತಿ ನಮ್ಮ ಹತ್ರ ಇಲ್ಲ ಅಜ್ಜಿ. ಆದ್ರೂ ನಾನು ನಿನ್ನ ಬಿಡಲ್ಲ. ಇಷ್ಟ ಅವಸರ ಮಾಡ್ತೀಯಲ್ಲ, ಇಷ್ಟ ದಿನ ಹೆಂಗ್ ಸುಮ್ನೆ ಐತೆ? ಗಾಡಿ ಹೊಸ್ತಾಗಿದ್ದಾಗ್ಲೇ ಯಾರನ್ನಾದ್ರೂ ಡ್ರೈವರ್ ನೋಡ್ಕೊಳ್ಳೋದಲ್ವಾ? ಏನ್ ಮಾಡೋದು, ಗಾಡಿ ಹೊಸ್ತಾಗಿದ್ದಾಗ ಯಾರಾದ್ರೂ ಮುಟ್ಟಿದ್ರೆ ಸ್ಕ್ರಾಚ್ ಆಗುತ್ತೆ ಅನ್ನೋದು ಕಾಮನ್ ಅಲ್ವಾ? ಅದು ಅಲ್ಲದೆ ನಾನೊಬ್ಳು ಕೋಟ್ಯಾಧೀಶ್ವರನ್ ಮಗಳು, ನಮ್ಮಪ್ಪ MLA ಆಗಿದ್ರು. ನಾನು ಹುಡುಗರ್ನ ಸೆಲೆಕ್ಟ್ ಮಾಡ್ತಾ 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 ಎಲೆಕ್ಷನ್ ಬಂದ್ಬಿಡೋದು. ನಮ್ಮಪ್ಪನಿಗೆ ವೋಟ್ ಸಿಕ್ಕಿಲ್ಲ, ನನಗೆ ಸೀಟ್ ಸಿಕ್ಕಿಲ್ಲ. ಹಿಂಗೆ ನನ್ನ ಮದುವೆ ಮುಂದಕ್ಕೆ ಹೋಗಿ 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 ನಮ್ಮಪ್ಪನೇ ಮೇಲೆ ಹೋಗ್ಬಿಟ್ಟ ಕಣೋ. ಅಳ್ಬೇಡ, ಸಮಾಧಾನ ಮಾಡ್ಕೋ ಅಜ್ಜಿ, ಸಮಾಧಾನ ಮಾಡ್ಕೋ. ಇವಾಗ ನಾನು ಒಂಟಿ ಚಪ್ಲಿ ಆಗಿದ್ದೀನಿ. ಇನ್ನೊಂದ್ ಚಪ್ಲಿ ನಾ ಕೊಡಿಸ್ತೀನಿ ಬಿಡಿ. ನಿನ್ನ ನೋಡ್ತಾ ಇದ್ರೆ ನಾನು ಒಳಗಡೆ ಇರೋ ಆಸೆ ಅಂತ ಹೊರಗಡೆ ಬರ್ತಾ ಇದೆ. ನನ್ನ ಮದ್ವೆಯಾಗು ಮಾಮ. ಅಜ್ಜಿ, ನಿನಗ್ ನಾನ್ ಸೂಟ್ ಆಗಲ್ಲ ಅಜ್ಜಿ. ಕೂತಿರೋ ಎಣ ಆಗದು, ಉಡ್ದಾರ ಕಟ್ಟೋ ರಿಸ್ಕ್ ನಾನ್ ತಗೊಳಲ್ಲ. ನಾನ್ ತಗೋತೀನಿ. ಬಾ, ತಗೊಂಡೋಗ್ಬಿಡು. ಕಿಟ್ ಮುಗೀತು ಸರ್. ಫೋನಲ್ಲಿ ಮಾತಾಡ್ತಾ ಇಲ್ವಾ? ಕೊಳತು ನಾರ್ತಾ ಇರೋ ತರಕಾರಿ ಆದ್ರೂ ಪರವಾಗಿಲ್ಲ, ನಾನ್ ತಗತ್ತೀನಿ. ಫೋನ್ ಇಕ್ಕು. ಇದು ಮಾಮಾ ಮ್ಯಾರೇಜ್ ಬ್ಯೂರೋನಾ? ಅಲ್ಲ, ಮೆಡಿಕಲ್ ಶಾಪ್. ಹಂಗಾದ್ರೆ ಒಂದು ಸ್ಟ್ರಾಬೆರಿ ಫ್ಲೇವರ್ ಫೇಸ್ ಕ್ರೀಮ್ ಕೊಡಿ ಅಂದೆ ಸರ್. ಯಾರೋ ನೀನು? ನನ್ನ ಹೆಸರು ಸೈಮನ್ಸ್ ಅಂತ. ಎಲ್ಲರೂ ಪ್ರೀತಿಯಿಂದ ಸೈನ್ಸು 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 ಅಂತ ಕರೀತಾರೆ. ಒಳ್ಳೆ ಮೈನ್ಸ್ ಲಾರಿ ಡ್ರೈವರ್ ಇದ್ದಂಗ ಅದಾನೆ ಇವನ್ ಸೈನ್ಸ್ ಅಂತ. ಮುಖ ನೋಡ್ಕೊಳ್ಳೋ, ರೇಖೆಗಳೇ ಅನ್ಸೋಗಿರೋ ರೇಖಾ ಗಣಿತ ಇದ್ದಂಗಿದೆಯಲ್ಲ. ಬಂದಿರೋ ಕೆಲಸ ಏನ್ ಬಗಳು? ಅಡ್ರೆಸ್ ಹುಡಿಕೊಂಡು ಇಲ್ಲಿ ತನಕ ಬಂದಿರೋದು ಮದುವೆ ಆಗಕ್ಕಾಗಲ್ದೆ ಸೂಸೈಡ್ ಮಾಡ್ಕೊಳಕ. ಮದುವೆ ಆಗಕ್ ಬಂದಿದ್ದೀರಾ? ಬನ್ನಿ ಸರ್, ಬನ್ನಿ 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 ಬನ್ನಿ.
ಲೆಫ್ಟ್ ಸೈಡ್ ಇಂದ ನೋಡಿದ್ರೆ ಗುರು ಕಿರಣ್, ರೈಟ್ ಸೈಡ್ ಇಂದ ನೋಡಿದ್ರೆ ನಿರಂಜನ್. ಬನ್ನಿ ಸರ್, ಹೇಳಿ ನಿಮ್ಗೆ ಎಂತ ಹುಡುಗಿ ಬೇಕು ಹೇಳಿ ಸರ್, ನಾನು ಹುಡುಕೊಡ್ತೀನಿ. ನೋಡಮ್ಮ, ಅಲ್ಲ ಕೂತ್ಕೊಳ್ಳಿ. ನೋಡು ಮಾಮ, ನಿನ್ನ ಹತ್ರ ಮುಚ್ಚಿಡಕ್ಕೆ ನನ್ನ ಹತ್ರ ಏನು ಇಲ್ಲ. ಏನು ಇಲ್ವಾ? ನೋಡು, ನಾನು ಮದ್ವೆ ಆಗೋ ಹುಡುಗಿಗೆ ಆಸೆ ಇಲ್ಲ ಅಂದ್ರೂ ಪರವಾಗಿಲ್ಲ, ಆಸ್ತಿ ಇರ್ಬೇಕು. ಬ್ಯಾಕ್ ಗ್ರೌಂಡ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಕ್ರಿಕೆಟ್ ಪ್ಲೇ ಗ್ರೌಂಡ್ ತರ ವಿಶಾಲ ಜಾಗ ಇರ್ಬೇಕು. ಇಷ್ಟೆಲ್ಲ ಇರೋ ಹುಡುಗಿ ಇದ್ರೆ ತೋರ್ತು, ಇಲ್ಲ ಅಂದ್ರೆ ಮಖಕ್ಕೆ ಥೂ ಅಂತ ಉಗಿದ್ಬಿಟ್ಟು ಹೋಗ್ಬಿಡ್ತೀನಿ. ಸರ್, ಅದೇನೋ ರೊಟ್ಟಿ ಹಳಸ್ದಾಗ್ಲೇ ನಾಯಿ ಹಸ್ತಿತ್ತು ಅಂತಾರಲ್ಲ, ಹಂಗಾಯ್ತು. ಇವ್ನ್ಯಾರು ಸರ್? ನಮ್ ಫ್ರೆಂಡ್ ಜೊಲ್ಚಕ್ಕ ಇದ್ದಂಗ ಅವನೇ. ನಿಮ್ಗೆ ಹುಡುಗಿ ಇದ್ದಾಳೆ ಸರ್. ನಾನು ಸೈಲೆಂಟ್ ಆಗಿದ್ರೆ ಸಿಂಹ, ವೈಲೆಂಟ್ ಆದ್ರೆ ಬೆಕ್ಕು. ನಾವ್ ಯಾರು ಅಂತ ಗೊತ್ತಾ? ಗೊತ್ತು ಬಿಡು. ಫೇಸ್ ಕ್ರೀಮ್ ಯಾವ್ದು ಅಂತ ತಿಳ್ಕೊಂಡು ಹೋಗೋಣ ಅಂತ ಬಂದ. ನನ್ ಫೇಸ್ ಕ್ರೀಮ್ ಅಪ್ಲೈ ಮಾಡಲ್ಲ. ನನಗೆ ಕ್ರೀಮ್ ಯಾವ್ದು ಅಂತ ಗೊತ್ತು. ಅದು ಬೇಡ, ಏನು ಮಾತಾಡ್ಬೇಡ. ಕನ್ನಡಕ್ಕಾಗಿ ಒಂದನ್ನು ಓದ್ತಾನ. ಹೊಡೆಸ್ಕೊಂಡಿದ್ ಮ್ಯಾಟ್ರಿ ಅಲ್ಲ, ಮುಟ್ಟಿದ್ವಾ ಅಷ್ಟೇ. ಮರ್ಯಾದೆ ಇಲ್ವೇನ್ರು? ಯಾರೋ ನೀವು? ಹಲೋ, ಇವ್ರನ್ನ ನೋಡಿದಿರಾ? ಯಾರು ಅಂತ ತಿರುಗಿಸಿದ್ರೆ ಕಾಣುತ್ತೆ. ಇವ್ರನ್ನ ನೋಡಿದಿರಾ? ಗೊತ್ತೇಳು. ನೋಡಿದ್ರೆ ಸುಮ್ನೆ ಇರಕ್ ಹೇಳು. ನನ್ನ ಕಣ್ಣಿಗೆ ಏನಾದ್ರೂ ಕಾಣಿಸ್ಕೊಂಡ್ರೆ ಏನ್ ಮಾಡ್ತೀಯ? ಇವ್ರು ಯಾರು ಗೊತ್ತಾ? ಗೊತ್ತು. ಯಾಕೆ? ನನಗೂ ಗೊತ್ತು ಅಷ್ಟೇ. ದಂಡಿಗೆ ಹೆದರ್ಲಿಲ್ಲ, ತಾಳಿಗೆ ಹೆದರ್ಲಿಲ್ಲ. ಆ ನಿರಂಜನ್ ದೇಶಪಾಂಡೆ ಅವ್ರಿಗೆ ಹೆದರ್ತೀವ? ಏಯ್ 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 ಪಾಪ ಪಾಂಡು. ಏಯ್ ಏರಿಯಾ ಅಂದ್ಮೇಲೆ ಒಬ್ನೇ ದಾದಾ ಇರ್ಬೇಕು, ಊರು ಅಂದ್ಮೇಲೆ ಒಬ್ನೇ ಮುಖ್ಯಮಂತ್ರಿ ಇರ್ಬೇಕು, ಮಜಾ ಭಾರತ ಅಂದ್ರೆ ಒಬ್ನೇ ನಾಯಕ ನಿರಂಜನ್ ಇರ್ಬೇಕು. ಹುಡುಗ್ರ, ಯಾಕ ಬಲೆ ನಿಗ್ರಾಡ್ತಾವ್ರಿ ಇವರು? ನೋಡ್ಕೊಳ್ರ. ಬಂದ್ವಾ, ಹೊಡೆದ್ವಾ, ಓದ್ವಾ ಅಷ್ಟೇ. ಬನ್ರ ಬನ್ನಿ. ಬುಕ್ಕಲ್ ನನ್ನ ಮಕ್ಕಳು ಎದರ್ಕೊಂಡ್ಬಿಟ್ರು. ಮೊದ್ಲಿನ ತರ ಇಲ್ಲ ಮಚ್ಚ. ಹೌದಣ್ಣ, ತುಂಬಾ ವೀಕ್ ಆಗ್ಬಿಟ್ಟಿದೆ. ನಾಳೆ ಹೇಳಿದ್ದು ದಂಧೆ ದಂಧೆ ಮಾಡಿ ಮಾಡಿ ಇನ್ನೂ ವೀಕ್ ಆಗ್ಬಿಟ್ಟಿದೆ. ನಾನು ಹೇಳಿದ್ದು ಫೀಲ್ಡ್ ಸರಿಯಾಗಿಲ್ಲ ಅಂತ. ಹೌದು ಗುರು, ಎಲ್ಲ ಕಾಂಗ್ರೆಸ್ ಗಿಡ ಬೆಳೆದ್ಬಿಟ್ಟವೆ. ನಾನು ಹೇಳಿದ್ದು ರೌಡಿಸಮ್ ಫೀಲ್ಡ್ ಚೆನ್ನಾಗಿಲ್ಲ ಅಂತ ಕಣೋ, ಅದಕ್ಕೆ ಬಿಟ್ಬಿಡ್ಬೇಕಂತ ಮಾಡಿದೀನಿ. 4 ಜನ ಹೊಡೆದ ತಕ್ಷಣ ಬಿಟ್ಬಿಡ್ತೀಯ ಗುರು? ಚಿಕನ್ ಗುನ್ಯ ಬರುತ್ತೆ ಅಂತ ಕೋಳಿ ತಿನ್ನೋದು ಬಿಟ್ಬಿಡ್ತೀವ? ರಾಘವೇಂದ್ರ ಗಂಡ್ಸು ಅಂತ ಗೊತ್ತು. ಸೀರೆ ಹುಟ್ಟಿದ ತಕ್ಷಣ ನಾವು ರೊಮ್ಯಾನ್ಸ್ ಮಾಡಲ್ವಾ? ನೋಡ್ ಮಗ, ಮೊದಲೆಲ್ಲ ಕೈ ಹಾಕಿದ್ರೆ ದುಡ್ಡು ಸಿಗೋದು. ಇವಾಗ ಕೇಳಿದ್ರೆ ಒಬ್ನು ಪೇಟಿಎಂ ಅಂತಾನೆ, ಇನ್ನೊಬ್ನು ATM ಅಂತಾನೆ. ಎಲ್ಲ ಡಿಜಿಟಲ್ ಆಗ್ಬಿಟ್ಟಿದೆ ಗುರು. ದುಡ್ಡಿದ್ದಾಗ ನಮ್ಮ ಹತ್ರ ಲಾಯರು, ಪೊಲೀಸರು ಎಲ್ರು ಬರ್ತಿದ್ರು ಕಣೋ. ದುಡ್ಡಿಲ್ಲ ಅಂತ ಗೊತ್ತಾದ್ಮ ಯಾರು ಬರಲ್ಲ. ಆಮೇಲೆ ಸ್ಟೇಷನ್ಗೆ ಹೋಗಿ ನಾವೇ ಗುಮ್ಮಿಸ್ಕೋಬೇಕು. ಮೊದ್ಲಾದ್ರೆ ಏರಿಯಾಗ ಒಬ್ನೇ ಟಾನ್ ಇರ್ತಾ ಇದ್ದ, ಆದ್ರೆ ಈಗ
ಚಿಲ್ಟಾರಿ ಪಲ್ಟಾರಿಗಳೆಲ್ಲ ಡಾನುಗಳಾಗ್ಬಿಟ್ಟವ್ರೆ ಹೊಡೆದ್ರೆ ತಾನೇ. ಸುಮ್ನೆ ಎದ್ ಬಿಡ್ಬೇಕು. ಅದಕ್ಕೆ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೀನಿ. ಏನ್ ಗುರು? ಈ ಹೆಣ್ಣು ಹೊನ್ನು ಮಣ್ಣು ಮಾಡ್ಬಿಡಣ ಅದಲ್ಲ ಕಣೋ, ಇವು ಮೂರು ಈಸಿಯಾಗಿ ಸಿಗೋರು ಯಾರಿಗೆ ಅಂತ ಗೊತ್ತೇನೋ? ಗೊತ್ತು. ಯಾರಿಗೆ? ಮೆಜೆಸ್ಟಿಕ್. ಹೆಣ್ಣು ಹೊನ್ನು ಮಣ್ಣು ಯಾರಿಗೆ ಈಸಿಯಾಗಿ ಸಿಗುತ್ತೆ ಅಂತ ಗೊತ್ತೇನೋ? ಯಾರಿಗೆ ಗುರು? ಇವಾಗ ಗೊತ್ತಾಯ್ತಾ? ಗೊತ್ತಾಯ್ತು. ಹೆಣ್ಣು ಹೊನ್ನು ಮಣ್ಣು ಯಾರಿಗೆ ಸಿಗುತ್ತೆ ಅಂತ ಗೊತ್ತಾಯ್ತು ಗುರುಜಿ. ಗುರುಜಿ ಆದ್ರೂ ನೀವು ಡಾನ್ ಆಗಿರ್ಬೇಕಾಯ್ತು ಬಿಡಿ. ಮುಚ್ಕೊಂಡಿರಲ್ಲ. ಯಾಕೆ? ನಿನ್ನೆ ಏನಾಯ್ತು ಗೊತ್ತಾ? ಏನಾಯ್ತು? ಜಸ್ಟ್ ಮಿಸ್ಸು. ಪೊಲೀಸರು ಬಂದು ಶೂಟ್ ಮಾಡ್ಬಿಟ್ರು. ಬುಲೆಟ್ ಬಿತ್ತಾ? ಇಲ್ಲ, ಸ್ಟ್ಯಾಂಡ್ ಹಾಕಿ ನಿಲ್ಸಿದ್ದೆ. ಸರಿ, ಹಾ. ಎಲ್ಲ ಅರೇಂಜ್ ಮಾಡಿದ್ಯಾ ಪ್ರವಚನಕ್ಕೆ? ಎಲ್ಲ ಸ್ವಾಮೀಜಿಯಾಗಿ 2 ನಿಮಿಷ ಹೊಸ ಫೋನ್ ತಗೊಬಿಟ್ಟಿದ್ಯಾ? ಏನಾಯ್ತು ಗೊತ್ತಾ? ಆ ದಿವಾಕರ್ ಅವ್ರು ಇದಾರಲ್ಲ, ಹಾ. ಮಾತಿಗೂ ನನ್ ಫೋನೇ ಎತ್ತಲ್ಲ ಅಂತಿದ್ರು. ಅದಕ್ಕೆ ಎತ್ಬಿಟ್ಟೆ. ಕತ್ತಿರೋದನ್ನ ಎಷ್ಟು ಡೀಸೆಂಟ್ ಆಗಿ ಹೇಳ್ಬಿಟ್ರಿ ಗುರುಗಳೇ. ಸರಿ, ಹಾ. ಪ್ರವಚನಕ್ಕೆಲ್ಲ ಅರೇಂಜ್ ಮಾಡ್ಬಿಟ್ಟಿದ್ಯಪ್ಪ? ಕಾಸು ಕೊಟ್ಟು ಕರ್ಸ್ಬಿಟ್ಟಿದ್ದೀನಿ. ಹಾ. ನೀವು ಕೆಮ್ಮಿದ್ರು ಚಪ್ಪಾಳೆ ಹೊಡಿತಾರೆ, ಕ್ಯಾಕಿಸಿದ್ರು ಚಪ್ಪಾಳೆ ಹೊಡಿತಾರೆ. ಸೆಂಟ್ರಲ್ ಎದ್ದು ಹೋಗ್ಬಿಟ್ರೆ? ಹೊರಗಡೆ 4 ಜನ ನಿಲ್ಸಿದೀನಿ. ಹಾ. ಹಿಂಗ್ ನಿಂತವ್ರೆ. ಮತ್ತೆ ಯಾಕೆ ನಿಂತವ್ರೆ? ಬಾಯಲ್ಲಿ ಸೀಮೆಣ್ಣೆ ಹಾಕೊಂಡ್ ನಿಂತವ್ರೆ. ಆಚೆ ಬಂದ್ರೆ ಅಂತ ಊದ್ಬಿಟ್ಟು ಬೆಂಕಿ ಹಚ್ಬಿಡ್ತಾರೆ. ಬಲ್ ನನ್ ಮಗ ನೀನು. ಅಂದಂಗೆ ಹಾ. ಗೊಬ್ಬರ ಇಲ್ಲ, ಗೊಬ್ಬರ ಫ್ಲವರ್ ಜೊತೆ ಹೋದ. ನನ್ಗೆ ಹೇಳ್ದೇನೆ. ಗೊಬ್ಬರ ಅಲ್ಲ, ಫ್ಲವರ್. ಆಗು ಬಾಯ್ಲಿ ಅಲ್ಲಿ ಕುಂತವಳಲ್ಲ, ಚೆನ್ನಾಗದಾಡಲ್ವೇನೋ ಅವಳು? ಸಖತ್ತಾಗವಳೆ. ಗುರು ಸುಮ್ನೆ ಇಲ್ಲಿ ಎಲ್ಲ ಕ್ಯಾಮ್ರಾವೇ. ಕ್ಯಾಮ್ರಾ. ಅಯ್ಯೋ, ಪ್ರವಚನಕ್ಕೆಲ್ಲ ಸಿದ್ಧ ಮಾಡೋಣ. ಹಾ. ಕರ್ಕೊಂಬ ಮತ್ತೆ ಭಕ್ತಾದಿಗಳನ್ನ. ಕರ್ಕಬತ್ತೀನಿ. ಬನ್ನಿ ಭಕ್ತಾದಿಗಳೆಲ್ಲ ಬರ್ಬೇಕು. ಬನ್ನಿ ಸ್ವಾಮಿಗಳು ಬಹಳ ಪವಾಡ ಪುರುಷರು. ಬನ್ನಿ ಎಲ್ಲ ಬನ್ನಿ. ಹಾ ಬನ್ನಿ ನಡ್ರಿ. ಏ ಕೈ ಎತ್ತಲೆ. ಬನ್ನಿ ಶಿಷ್ಯೋತ್ತಮ, ಗುರುಜಿ. ಅವ್ರನ್ನ ಕರ್ಕೊಂಡು ಎಲ್ಲಿಗೆ ಹೋಗ್ತಿದ್ಯಾ? ಅದು ಮೆಡಿಟೇಷನ್ ಮಾಡ್ಸೋಣ ಅಂತ. ನೀನ್ ಅಲ್ಲಿ ಮೆಡಿಟೇಷನ್ ಮಾಡಿದ್ರೆ ಇಲ್ಲಿ ಯಾವನು ತಾಳ ತಟ್ಟೋನು? ಗುರುಗಳು ಬಹಳ ದಿವ್ಯ ದೃಷ್ಟಿ, ಎಲ್ಲಿ ನೋಡಿದ್ರು ಕಂಡಿಡ್ಬಿಡ್ತಾರೆ. ಬನ್ನಿ ಎಲ್ಲ ಇಲ್ಲಿ ಕೂತ್ಕೊಳ್ಳಿ. ಇಲ್ಲೇ ಕೂತ್ಕೊಳ್ಳಿ, ಇಲ್ಲೇ ಸಾಲ ಕೂತ್ಕೊಳ್ಳಿ. ನಿಧಾನವಾಗಿ ಕೂತ್ಕೊಳ್ಳಿ. ಕೂತ್ಕೊಳ್ಳಿ. ಎಲ್ಲ ಚೆನ್ನಾಗವ್ರೆ. ಸ್ವಾಮಿ, ನನ್ ಭವಿಷ್ಯ ಹೇಗಿದೆ ನೋಡಿ. ಸ್ವಲ್ಪ ತೋರ್ಸು. ಕೈ ತೋರ್ಸಮ್ಮ. ಎಡಗೈಯ ಬಲ್ಗೈಯ? ನೋಡಿ, ಯಾವ್ದು ತೋರಿಸ್ತೀಯ? ಗುರುಜಿ ನಮ್ ಶಿಷ್ಯ ನೋಡ್ತಾನೆ, ನೋಡಮ್ಮ ಕೈಯ. ರಾಧೆ. ಆ? ಹೇಳಿ ನಿಮ್ಮ ಬಾಧೆ. ಅಯ್ಯೋ ಪೆದ್ದಿ. ಶಿಷ್ಯೋತ್ತಮ, ಗುರುಜಿ ನನ್ನ ಪಾದಕಗಳು ಉಂಗುಷ್ಟು ಕಿತ್ತಿದೆ, ಸ್ವಲ್ಪ ತಟ್ಟಿಸ್ಕೊಂಬ. ಭಕ್ತಿ, ಸ್ವಾಮಿ, ಪ್ರವಚನ ಮಾಡುವಾಗ ನಾಯಿ ನರಿಗಳೆಲ್ಲ ಬೊಗಳ್ತಾ ಇದ್ದಾವೆ. ಹೆಚ್ಚು ಮಾಡ್ಕೋಬೇಡ. ಬಾಮ್ಮ, ಹೇಳು, ಏನು ನಿನ್ನ ಸಮಸ್ಯೆ? ಸ್ವಾಮಿ, 8 ದಿನಗಳಿಂದ ನನ್ನ ಗಂಡ 8 ದಿನದಿಂದ ನಿನ್ನ ಗಂಡ ಊಟನೇ ಮಾಡಿಲ್ಲ ಸ್ವಾಮಿ. ಊಟ ಮಾಡಿಲ್ಲ? ಶಿಷ್ಯೋತ್ತಮ, ಗುರುಜಿ 8 ದಿನದಿಂದ ಇವಳ ಗಂಡ ಊಟ ಮಾಡಿಲ್ವಂತೆ, ಅದೇನ್ ಮಾಡ್ಸು. ಬನ್ನಿ ಕಮ್ ದಿಸ್ ಸೈಡ್. ರಾಧೆ, ನೀವು ಮಾಡಿಸ್ತೀರಾ? ನೋಡಿ ನಿಮ್ ಗಂಡ ಊಟ ಮಾಡ್ತಾ ಇಲ್ವಾ? ಅದಕ್ಕೆ ನನ್ನ ಹತ್ರ ಒಂದು ಪರಿಹಾರ ಇದೆ. ಹೇಳಿ. ಊಟಕ್ಕಿಂತ ಮುಂಚೆ ಹಾಲು ಕುಡಿಸ್ಬೇಕು. ಶಿಷ್ಯೋತ್ತಮ, ಗುರುಜಿ ಡ್ರೈ ಫ್ರೂಟ್ಸ್ ಎಲ್ಲ ಚೆನ್ನಾಗಿ ಜಜ್ಜಿ ಅರ್ಧ ಕುಡಿಸ್ಬಿಟ್ರೆ ಅರ್ಧ ಗಂಟೆಗೆ ಜೀರ್ಣ ಆಗುತ್ತೆ. ಆಮೇಲೆ ನೀನ್ ಬೇಡ ಅಂದ್ರು ನಿನ್ ಗಂಡ ಊಟ ಮಾಡ್ತಾನೆ ಇರ್ತಾನೆ. ಅಂತೂ ಮೀರಿ ಊಟ ಮಾಡಿಲ್ಲ ಅಂದ್ರೆ ಗುರುಜಿ ಧೂಳು ಕಣೋ, ಧೂಳು. ಈ ಬಾಂಬನ್ನ ತೆಗೆದುಕೊಂಡು ಒಂದು ಬಟ್ಟಲಲ್ಲಿ ಅಕ್ಕಿ ಹಾಕಿ ಇದನ್ನಿಟ್ಟು ನಿಮ್ಮ ಮನೆಯ ಈಶಾನ್ಯ ದಿಕ್ಕಿಗೆ ಇಡಮ್ಮ, ಎಲ್ಲ ಸರಿ ಹೋಗುತ್ತೆ. ಗುರುಜಿ ಬತ್ತಿ ಚಿಕ್ಕದಾಗಿದೆಯಲ್ಲ. ನೋಡು ಶಿಷ್ಯೋತ್ತಮ, ಬತ್ತಿ ಎಷ್ಟು ಉದ್ದ ಇದೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಹೆಂಗ್ ಸಿಡಿಯುತ್ತೆ ಅನ್ನೋದು ಇಂಪಾರ್ಟೆಂಟ್. ಹಿಡಿತಂತೆ ಕಣಮ್ಮ.